ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ರೈತ ಭಗಿನಿಯರೇ ಹಾಗೂ ನನ್ನ ಎಲ್ಲ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಗಾಂಜಾದ ಅಣ್ತಂಬ ಅಥವಾ ಸಹೋದರನಾದಂಥ ಕ್ಯಾಲಿಫೋರ್ನಿಯಾ ಪಾಪಿ ಬಗ್ಗೆ ಮಾತನಾಡೋಣ. ಕ್ಯಾಲಿಫೋರ್ನಿಯಾ ಪಾಪಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿದ್ರೆ, ಈ ರೀತಿ ಹೂಗಳಿರುತ್ತೆ, ಈ ರೀತಿ ಎಲೆಗಳಿರುತ್ತೆ. ಸೇಮ್ ಗಾಂಜಾ ಬೆಳೆ ಕೂಡ ಇದೇ ರೂಪದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಈ ಬೆಳೆ ಏನು ಅಂತ ಹೇಳಿದ್ರೆ ಕಸವಾಗಿ ಬೆಳೀತದೆ ನಮ್ಮ ದೇಶದಲ್ಲಿ. ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನು ತುಂಬ ಚೆನ್ನಾಗಿ ಮೆಡಿಸಿನಲ್ ಆಗಿ ಔಷಧಿಯ ಗುಣಕ್ಕಾಗಿ ಬಳಸ್ಕೊಂಡಿದ್ದಾರೆ. ಇದರ ಈ ನೇಟಿವ್ ಬಂದು ಕ್ಯಾಲಿಫೋರ್ನಿಯಾ, ಹಾಗಾಗಿ ಇದಕ್ಕೆ ಕ್ಯಾಲಿಫೋರ್ನಿಯಾ ಪಾಪಿ ಅಂತ ಕರೀತಾರೆ. ನೋಡಿ ಯಾವ ರೀತಿ ಕಾಣ್ತದೆ, ನಮ್ಮ ಸಬ್ಬಸ್ಗಿ ಬೆಳೆ ಇರಲ್ವ ಅಥವಾ ಗಜ್ಜರಿ ಇರಲ್ವ, ಆ ರೀತಿ ಕಾಣ್ತದೆ. ಆದ್ದರಿಂದ ಇದು ಇಲ್ಲೀಗಲ್ ಅಲ್ಲ. ಬಟ್ ಇದು ಯಾಕೆ ಹೇಳಿದರೆ ಇದರಲ್ಲಿ ತುಂಬ ಕಡಿಮೆ ಪ್ರಮಾಣದ ಸೆಡೆಟಿವ್ ಅಂಶ ಇರ್ತದೆ. ಗಾಂಜಾದಲ್ಲಿ ತುಂಬ ಇರೋದರಿಂದ ಅದನ್ನು ಕಮರ್ಷಿಯಲ್ ಆಗಿ ಕೂಡ, ಅಂದರೆ ವಾಣಿಜ್ಯವಾಗಿ ಅದನ್ನು ಬೆಳೆಸ್ಕೊಳ್ಳಲಾಗ್ತದೆ. ಬಟ್ ಅದು ಏನು ಅಂತ ಹೇಳಿದ್ರೆ ಇಲ್ಲೀಗಲ್ಲು. ಆದ್ದರಿಂದ ಲೀಗಲ್ ಆಗಿರೋದು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಸೆಡೆಟಿವ್ ಆಗಿ ಕೆಲವೊಂದು ಬೇಕಾಗುತ್ತೆ. ಈಗ ಆಪ್ರೇಷನ್ ಆದವರು ಕೆಲವೊಬ್ಬರೆಲ್ಲ, ಅವ್ರಿಗೆ ನಿದ್ದೆ ಅವಶ್ಯಕತೆ ಇರ್ತದೆ, ಅವ್ರಿಗೆ ಏನು ಅಂತ ಹೇಳಿದ್ರೆ ಸೂದನಿಂಗ್ ಎಫೆಕ್ಟ್ ಅಥವಾ ಅವರಿಗೆ ಮನಃಶಾಂತಿ ಬೇಕಾಗಿರ್ತದೆ, ಅಂಥವ್ರು ಇದನ್ನು ಬಳಸ್ಕೊಳ್ಬೋದು. ಇದು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿರ್ತದೆ. ಗಾಂಜಾದಷ್ಟು ಕೆಟ್ಟದ್ದಲ್ಲ. ಮತ್ತು ಇದು ಲೀಗಲ್ ಕೂಡ. ಇದು ಕಸ ಆಗಿ ಬೆಳೀತದೆ, ಪಾಟಲ್ಲಿ ನಾವು ಬೆಳ್ಕೊಳ್ಬೋದು. ಪಾಟ್ಗಳನ್ನು ಹಾಕ್ಕೊಂಡು ಅಲ್ಲಿ ಬೆಳ್ಕೊಳ್ಬೋದು. ಇಲ್ಲೊಂದು ಪಾಟಲ್ಲಿ ಬೆಳೆದಿರೋದನ್ನೇ ನಾನು ತೋರಿಸ್ತಾ ಇದ್ದೀನಿ. ಇದು ಏನು ಅಂತ ಹೇಳಿದ್ರೆ ಬಾಟನಿಕಲ್ ಬಂದು ಎಸ್ಚೆಸ್ಕೋಲಿಯಾ ಕ್ಯಾಲಿಫೋರ್ನಿಯಾ ಅಂತಕ್ಕಂಥದ್ದನ್ನು ಕರೀತಾರೆ. ಕಾಮನ್ ನೇಮ್ ಗೋಲ್ಡನ್ ಪಾಪಿ ಅಂತ ಕರೀತಾರೆ. ನಮ್ಮ ಗಾಂಜಾ ಹೇಳಿದ್ನಲ್ಲ, ಆಪಿಯಮ್ ಪಾಪಿ ಅಂತಕ್ಕಂಥದ್ದು. ಅದನ್ನು ಈವನ್ ಕಸ್ಕಸಿ ಕೂಡ ಸೇಮ್ ಪಾಪಿ ಫ್ಯಾಮಿಲಿದೆ ಅದು. ಅದನ್ನು ಗಸಗಸಿ ಪಾಯಸವನ್ನು, ಅಥವಾ ಯಾವುದೋ ಮಗು ತುಂಬ ಕಿರಿಕಿರಿ ಮಾಡ್ಕೊತಾ ಇದೆ, ಮಲಗ್ತಾ ಇಲ್ಲ ಅಂತ ಹೇಳಿ ಗಸಗಸಿ ಪಾಯಸ ಮಾಡಿಬಿಟ್ಟು ಹಾಲಲ್ಲಿ, ಕೇವಲ ಹಾಲಲ್ಲಿ ಕೊಡ್ತಾರೆ ಮಗುಗೆ. ಆಗ ಮಗುಗೆ ಸರಿಯಾಗಿ ನಿದ್ದೆ ಬರ್ತದೆ, ಆರೋಗ್ಯದಲ್ಲಿ ಏರ್ಪೇರು ಆಗಲ್ಲ. ಅದರಿಂದ ಅದೇ ಫ್ಯಾಮಿಲಿದಿದು. ಇದು ಕೂಡ ಸೂತನಿಂಗ್ ಎಫೆಕ್ಟ್ ಅಥವಾ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ಇದು ಕ್ಯಾಲಿಫೋರ್ನಿಯಾ ಸನ್ ಲೈಟ್ ಅಂತ ಕೂಡ ಕರೀತಾರೆ. ಕಪ್ ಆಫ್ ಗೋಲ್ಡ್ ಅಂತಲೂ ಕರೀತಾರೆ. ಯೆಲ್ಲೋ ಕಾಫಿ ಅಂತ ಕೂಡ ಕರೀತಾರೆ. ಯೆಲ್ಲೋ ಕಲರ್ ಇರೋದರಿಂದ ಹೂಗಳು. ಇದ್ರದ್ದು ಮೆಡಿಸಿನಲ್ಲು ತುಂಬ ಪ್ರಾಪರ್ಟೀಸ್ ಇದೆ. ಉದಾಹರಣೆಗೆ ಸೂದಿಂಗ್ ಎಫೆಕ್ಟ್ ಅಂತಂದರೆ ನೋವುಗಳು ಕಡಿಮೆ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ಮನಸ್ಸು ರಿಲ್ಯಾಕ್ಸ್ ಆಗೋದ್ರ ಜೊತೆಗೆ ಮೈಲೇ ಇರ್ತಕ್ಕಂಥ ರೋಗಗಳು. ಈಗ ನಾವೇನು ಕೊಂಬಿಫ್ಲೆನ್ ಅಂತ ಬಾಡಿ ಪೇನ್ ಕಿಲ್ಲರ್ಸ್ ಅಂತ ತೊಗೋತಾ ಇರ್ತೀವಿ. ಅದ್ರ ಬದಲಾಗಿ ಇದನ್ನು ತೊಗೊಳ್ತು ಅಂತ ಹೇಳಿದ್ರೆ ಇದರ ಕಷಾಯನೋ, ಟೀನೋ, ಅಥವಾ ಸುಮ್ಮನೆ ಬಾಯಲ್ಲಿ ಹಾಕ್ಕೊಂಡು ಅಗಿದ್ರೂ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತದೆ. ಇದನ್ನು ಪೌಡರ್ ಮಾಡಿ ಕೂಡ ಇಟ್ಕೋಬೋದು, ಅಥವಾ ನಮ್ಮ ಇದರಲ್ಲಿ ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ಕೊಂಡು ಪ್ರತಿದಿನ ಸ್ವಲ್ಪ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ಟೂ ಮಚ್ ಮಾಡೋಂಗಿಲ್ಲ ಒಂದು. ಸೆಕೆಂಡು ಅಂತ ಹೇಳಿದ್ರೆ ಎಕರೆಗಟ್ಟಲೆ ಬೆಳೆಯೋಂಗಿಲ್ಲ ಇದನ್ನ. ಅಂದರೆ ಗಾಂಜಾ ಎಕರೆಗಟ್ಟಲೆ ಬೆಳೆಯೋಂಗಿಲ್ಲ. ಇದು ಬೆಳೆದ್ರೂ ಕೂಡ ಮೆಡಿಸಿನಲ್ ಪರ್ಪಸು, ಬೈಬ್ಯಾಕ್ ಸಿಸ್ಟಮು ಅದೆಲ್ಲ ಇಟ್ಕೊಂಡು ಮಾಡ್ಕೊಳ್ಬೋದು, ಇಲ್ಲ ಅಂತಿಲ್ಲ. ಇನ್ನು ನೋಡಿ, ಇನ್ನು ಇಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಇ ಇದೆ, ಕ್ಯಾಲ್ಸಿಯಂ ಇದೆ. ಏನು ಎಲುಬುಗಳ ತೊಂದರೆ ಯಾರಿಗಿರುತ್ತೋ ಅದು ಬಳಸ್ಕೋಬೋದು. ಮ್ಯಾಗ್ನೀಸಿಯಮ್ ಇದೆ. ಮ್ಯಾಗ್ನೀಸಿಯಮ್ ಇರೋದ್ರಿಂದಲೇ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ, ರಿಲ್ಯಾಕ್ಸ್ ಆಗ್ತದೆ. ಯಾಕಂದರೆ ಇದು ಯಾರಿಗೆಲ್ಲ ನಿದ್ದೆ ಬರಲ್ವೋ ಅವ್ರಿಗೆ ಬಳಸ್ತಕ್ಕಂತಹ ಬೆಳೆ ಅಂತ ಹೇಳ್ಬೋದು. ಗ್ರೇಟ್ ಹರ್ಬ್ ಅಂತ ಹೇಳ್ಬೋದು. ಆದ್ದರಿಂದನೇ ಕ್ಯಾಲಿಫೋರ್ನಿಯಾದಲ್ಲಿ ಅಫಿಷಿಯಲ್ ಆಗಿ ಏಪ್ರಿಲ್ 6 ಕ್ಯಾಲಿಫೋರ್ನಿಯಾ ಪಾಪಿ ಡೇ ಅಂತ ಆಚರಿಸ್ತಾರೆ. ಆದ್ದರಿಂದನೇ ನಾನು ಇದನ್ನು ಏಪ್ರಿಲ್ 6 ಈ ವಿಡಿಯೋನ ಮಾಡ್ತಾ ಇರೋದು. ಈ ಮೆಡಿಸಿನಲ್ ಪ್ಲ್ಯಾಂಟಿನ ಒಂದು ಗುಣಧರ್ಮವನ್ನು ಇಟ್ಕೊಂಡು ನಾನು ಇವತ್ತಿನ ದಿನ ಮಾತಾಡ್ತಾ ಇದ್ದೀನಿ. ಇನ್ನೇನು ಅಂತ ಹೇಳಿದ್ರೆ ಎಫೆಕ್ಟಿವ್ ಫಾರ್ ಇನ್ಸೋಮ್ನಿಯಾ, ಅಂದರೆ ನಿದ್ದೆ ಯಾರಿಗೆಲ್ಲ ಬರಲ್ವೋ. ಈಗ ನೋಡಿ, ಕೆಲವೊಬ್ಬರೆಲ್ಲ ಏಜ್ ಆಗಿರುತ್ತೆ, ಪಾಪ ನಿದ್ದೆನೇ ಬರಲ್ಲ. 80 ವಯಸ್ಸಾಗಿರುತ್ತೆ, ಮೈಕೈ ನೋವುಗಳಿರುತ್ತೆ. ಎಲ್ಲದಕ್ಕೂ ಇದು ರಾಮಬಾಣ. ಜಸ್ಟ್ ಒಂದು ಎಲ್ಲಿರೋ ಒಂದು ಗುಚ್ಛವನ್ನು ತಗೊಂಡು ಅಗಿದ್ರೂ ಆಯಿತು, ಇಲ್ಲ ಆಹಾರದಲ್ಲಿ, ಪಲ್ಯದಲ್ಲಿ, ಅಥವಾ ಟೀ ಆಗಿ ಬಳಸಿದ್ರೂ ಆಯಿತು. ಮತ್ತು ಆ್ಯಂಗ್ಸೈಟಿ ಆಗಲ್ಲ. ಸುಮ್ಮನೆ ಕಳವಳ ಆಗ್ತಾ ಇರ್ತದೆ, ಏನು ವಿದೌಟ್ ರೀಸನ್ ತೊಂದರೆ ಆಗ್ತಾ ಇರ್ತದೆ, ಅವರಿಗೆ ತುಂಬ ಒಳ್ಳೆಯದು. ನರ್ವಸ್ ಡಿಸಾರ್ಡರ್ ಅಂದರೆ ನರ ಸಂಬಂಧಿತ ಸುಮಾರು ರೋಗಗಳಿಗೆ ಇದು ಒಳ್ಳೆಯದು. ಯಾವುದೋ ಮೆಡಿಸಿನ್ ತೊಗೊಳ್ಳೋದು ಅಥವಾ ಇನ್ಯಾವುದಕ್ಕೋ ಅಡಿಕ್ಟ್ ಆಗೋದು ಮಾಡೋ ಬದಲು ಇದನ್ನು ನಮ್ಮ ಮನೆಯಲ್ಲೇ ಸಿಕ್ಕಂತಹ ಮನೆಮದ್ದನ್ನು ಬಳಸ್ಕೊಂಡು ನೋವು ನಿವಾರಕವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಸೆಡೆಟಿವ್ ಆಗಿಯೂ ಯೂಸ್ ಆಗುತ್ತೆ. ಅಂದರೆ ಬೇಗ ನಿದ್ದೆ ಬರ್ತದೆ, ಚೆನ್ನಾಗಿ ನಿದ್ದೆ ಆಗ್ತದೆ, ಆರೋಗ್ಯವಾಗಿರುತ್ತೆ, ಮನಃಶಾಂತಿ ಇದ್ಬಿಟ್ರೆ ಎಲ್ಲವೂ ಶಾಂತವಾಗಿರ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಇದನ್ನು ಬಳಸೋದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಇದನ್ನು ತುಂಬ ಬಳಸ್ಕೊಳ್ಳೋಂಗಿಲ್ಲ. ಎಷ್ಟು ಬೇಕೋ ಅಷ್ಟಷ್ಟೇ ಬಳಸ್ಕೋಬೇಕು. ಒಂದರಿಂದ 2 ಇಲ್ಲಿ ನೋಡಿ, ಇಷ್ಟನ್ನು ಹಾಕ್ಕೊಂಡ್ರೂ ಆಯಿತು. ಇಲ್ಲಿ ಇರಿ, ನಾನು ತೋರಿಸ್ಕೊಡ್ತೀನಿ. ಇಷ್ಟನ್ನು ಒಂದು ಸಾರಿ ಕಷಾಯಕ್ಕೆ ಅಥವಾ ಪಲ್ಯಕ್ಕೆ ಹಾಕ್ಕೊಂಡ್ರು ಆಯಿತು. ಈ ಥರದ್ದು ಒಂದು 4 ಪಾಟ್ ಹಾಕ್ಕೊಂಡ್ಬಿಟ್ಟಿದ್ರೆ ಮನೆಯಲ್ಲಿ
ಇದನ್ನು ಆವಾಗವಾಗ ನಾವು ಬಳಸ್ತಾ ಬರ್ಬೋದು. ಆಮೇಲೆ ಹೂವನ್ನು ಕೂಡ ಜ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಬರುತ್ತೆ. ಇದು ಒಗರೊಗರಾಗಿರುತ್ತೆ. ಆದ್ದರಿಂದ ನಾವು ಯಾವ ರೀತಿ ಬೇಕು ಅಂತಕ್ಕಂಥದ್ದು ಇದು ಮನಿ ಪ್ಲಾಂಟ್ ಇದು ಬಿಟ್ಬಿಟ್ಟು. ಯಾವ ರೀತಿ ಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಮನೇಲೇ ನಮ್ಮ ಮನೆಯನ್ನೇ ಔಷಧವನ್ನಾಗಿ ಮಾಡ್ಕೊಳ್ಳೋಣ. ಬೇರೆ ಔಷಧಕ್ಕೆ ಮಾರು ಹೋಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಟ್ಯಾಗ್‌ಲೈನ್ ಮುಂದಿನ ಔಷಧಿ ಗಿಡಗಳ ಕುರಿತಾಗಿ ನಾನು ನಾಳೆ ಮಾತಾಡ್ತೇನೆ. ಇವತ್ತಿನ ಟ್ಯಾಗ್‌ಲೈನ್ ಬಂದು ಹಸನ್ಮುಖಿ ಸದಾ ಸುಖಿ ಏನೇ ಬರಲಿ ನಗು ಒಂದಿರಲಿ. 1, 2, 3 ನಕ್ಕರೆ ಆಯುಷ್ಯ 100 ಅಂತಕ್ಕಂಥದ್ದನ್ನು ಹೇಳ್ತಾ ತುಂಬ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ, ನೈಸರ್ಗಿಕವಾಗಿರಿ, ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸ್ಕೊಳ್ಳೋಣ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.